ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಪ್ಲೇನ್ ಕುರ್ತಿ ಮೇಲೆ ಯಾವ ರೀತಿಯಾಗಿ ಜಾಕೆಟನ್ನು ಹೊಲಿಬೇಕು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಕೆಟನ್ನು ಸ್ಟಿಚ್ ಮಾಡಲಿಕ್ಕೆ ನಾನು 1 ಮೀಟರನ್ನು ಮೇನ್ ಫ್ಯಾಬ್ರಿಕ್ ಮತ್ತು 1 ಮೀಟರ್ ಲೈನಿಂಗನ್ನು ತೊಗೊಂಡಿದ್ದೀನಿ. ಈಗ ಫ್ಯಾಬ್ರಿಕಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ, ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಇಲ್ಲಿಗೆ ನಾನು ಶೋಲ್ಡರನ್ನು ಮಾರ್ಕ್ ಮಾಡ್ತಾ ಇದ್ದೀನಿ. ಶೋಲ್ಡರ್ ನಾನು 6.5 ಇಂಚ್ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಇದೇ ಪಾಯಿಂಟಿಂದ ಆರ್ಮಲ್ನು ಕೂಡ 6.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ಪಾಯಿಂಟಿಗೆ ನಾವು ಚೆಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ಚೆಸ್ಟ್ ರೌಂಡ್ ನಾನು 10 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಫಾರ್ಮುಲಾ ಬಂದು ನಿಮ್ಮ ಚೆಸ್ಟ್ ರೌಂಡ್ ಎಷ್ಟು ಇರುತ್ತೆ ಅದನ್ನು 4ಇಂದ ಡಿವೈಡ್ ಮಾಡಿ ಪ್ಲಸ್ 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿ ಇಲ್ಲಿ ಮಾರ್ಕ್ ಮಾಡಬೇಕು. ಈ 4 ಫೋಲ್ಡ್ ಫ್ಯಾಬ್ರಿಕ್ ಲೆಂತನ್ನು ನಾನು 16 ಇಂಚ್ ತೊಗೊಂಡಿದ್ದೀನಿ ಮತ್ತು ಈ ಪಾಯಿಂಟಿಗೆ ನಾವು ವೇಸ್ಟ್ ರೌಂಡನ್ನು ಮಾರ್ಕ್ ಮಾಡಬೇಕು. ನಾನಿಲ್ಲಿ 9 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಲೈನನ್ನು ಎಳ್ಕೊಳ್ತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ 1 ಇಂಚಿಗೆ ಮಾರ್ಕ್ ಮಾಡಿ ಈ ರೀತಿಯಾಗಿ ಶೇಪನ್ನು ಹಾಕೋಬೇಕು. ಈಗ ಬ್ಯಾಕ್ ಆರ್ಮಲ್ ಶೇಪ್ ಸಲುವಾಗಿ ಕಾರ್ನರ್ದಿಂದ 1 ಇಂಚ್ ಮೇಲ್ಗಡೆ ಮಾರ್ಕ್ ಮಾಡಿ ಬ್ಯಾಕ್ ಆರ್ಮಲ್ ಶೇಪ್ ಹಾಕೋತಾ ಇದ್ದೀನಿ ಮತ್ತು 1/2 ಇಂಚ್ ಒಳಗಡೆಯಿಂದ ಫ್ರಂಟ್ ಆರ್ಮಲ್ ಶೇಪನ್ನು ಹಾಕೋತಾ ಇದ್ದೀನಿ. ಇಲ್ಲಿ ನೆಕ್ ವಿಡ್ತನ್ನು ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಫ್ರಂಟ್ ನೆಕ್ ಡೆಪ್ತನ್ನು 5.5 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಬ್ಯಾಕ್ ನೆಕ್ ಡೆಪ್ತನ್ನು 2 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ಗೆ ಮತ್ತು ಫ್ರಂಟ್ ನೆಕ್ಗೆ ನಾನು ರೌಂಡ್ ಶೇಪಲ್ಲಿ ಶೇಪ್ ಹಾಕೋತಾ ಇದ್ದೀನಿ. ಈಗ ಬ್ಯಾಕ್ ನೆಕ್ ಮತ್ತು ಬ್ಯಾಕ್ ಆರ್ಮಲ್ ಶೇಪಿಂದ ಕಟಿಂಗ್ ಮಾಡ್ಕೋಬೇಕು. ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅದ್ರ ಮೇಲೆ ನೀಟಾಗಿ ಈಗ ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಬ್ಯಾಕ್ ಪಾರ್ಟನ್ನು ಸೈಡಿಗೆ ತೆಗೆದಿಟ್ಕೋತಾ ಇದ್ದೀನಿ ಮತ್ತು ಫ್ರಂಟ್ ಪಾರ್ಟನ್ನು ನೀಟಾಗಿ ಇಟ್ಕೊಂಡು ಫ್ರಂಟ್ ನೆಕ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೋಬೇಕು. ನೋಡಿ, ಇದು ಫ್ರಂಟ್ ಪಾರ್ಟ್ ಇದೆ. ಈಗ ನಾವು ಫ್ರಂಟ್ ಪಾರ್ಟಿಗೆ ಸೆಂಟರ್ದಿಂದ ಕಟಿಂಗ್ ಮಾಡ್ಕೋಬೇಕು ಈ ರೀತಿಯಾಗಿ. ನೋಡಿ, ಫ್ರಂಟ್ ಪಾರ್ಟಲ್ಲಿ ನಮಗೆ 2 ಪಾರ್ಟ್ ಆಗಿ ಬಂದಿವೆ ಫ್ಯಾಬ್ರಿಕಲ್ಲಿ. ಫ್ರಂಟ್ ಪಾರ್ಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅಂತ ನಾನು ಆಮೇಲೆ ಸ್ಟಿಚಿಂಗನ್ನು ಹೇಳ್ಕೊಡ್ತೀನಿ. ಮೊದಲಿಗೆ ನಾವು ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ನಾನಿಲ್ಲಿ ಫ್ಯಾಬ್ರಿಕಲ್ಲಿ 4 ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಓಪನ್ ಸೈಡ್ ಇದೆ ಮತ್ತು ಈ ಕಡೆ ಫೋಲ್ಡ್ ಸೈಡ್ ಇದೆ. ಈಗ ಫೋಲ್ಡ್ ಸೈಡ್ ಕಡೆಯಿಂದ ನಾವು ಸ್ಲೀವ್ಸ್ ಲೆಂತನ್ನು ಮಾರ್ಕಿಂಗ್ ಮಾಡಬೇಕು. ಸ್ಲೀವ್ಸ್ ಲೆಂತನ್ನು ನಾನು 11 ಇಂಚ್ ತೊಗೊಂಡಿದ್ದೀನಿ ಮತ್ತು ಡೌನಿಂಗನ್ನು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಡೌನಿಂಗನ್ನು ಮಾರ್ಕ್ ಮಾಡಿದ್ದೀವಿ ಅದೇ ಪಾಯಿಂಟಿಗೆ ಆರ್ಮೋಲ್ ರೌಂಡನ್ನು 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಮತ್ತು ಮಾರ್ಜಿನನ್ನು 1.5 ಇಂಚ್ ಆ್ಯಡ್ ಮಾಡಿದ್ದೀನಿ. ಈಗ ಇಲ್ಲಿಗೆ ಸ್ಲೀವ್ಸ್ ರೌಂಡನ್ನು ಮಾರ್ಕ್ ಮಾಡಬೇಕು. ಸ್ಲೀವ್ಸ್ ರೌಂಡ್ ನಾನು 5.5 ಇಂಚ್ಗೆ ಮಾರ್ಕ್ ಮಾಡಿದ್ದೀನಿ ಮತ್ತು 1.5 ಇಂಚ್ ಮಾರ್ಜಿನನ್ನು ಆ್ಯಡ್ ಮಾಡಿದ್ದೀನಿ. ಈಗ ಈ 2 ಪಾಯಿಂಟನ್ನು ಲೈನನ್ನು ಎಳ್ಕೊಂಡು ಕೂಡಿಸ್ಕೋತಾ ಇದ್ದೀನಿ. ಈಗ ಇಲ್ಲಿಂದ ಬ್ಯಾಕ್ ಆರ್ಮೋಲ್ ಶೇಪ್ ಹಾಕೋತಾ ಇದ್ದೀನಿ. ಈಗ ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿದ್ವಿ ಅದೇ ಮಾರ್ಕಿಂಗ್ ಮೇಲೆ ಕಟಿಂಗ್ ಮಾಡ್ಕೋಬೇಕು. ಫ್ರಂಟ್ ಆರ್ಮೋಲ್ ಶೇಪನ್ನು ಕಟಿಂಗ್ ಮಾಡ್ಕೊಳ್ಳೋ ಸಲುವಾಗಿ ಬಟ್ಟೆಯ ಉಲ್ಟಾ ಸೈಡ್ ಇಲ್ಲ ಸೀದಾ ಸೈಡ್ ಒಳಗಡೆ ಇರಬೇಕು. ಅದನ್ನು ನೋಡಿಕೊಂಡು ಫ್ರಂಟ್ ಆರ್ಮೋಲ್ ಶೇಪನ್ನು ಹಾಕ್ಕೊಂಡು ಆಮೇಲೆ ಶೇಪಿನ ಮೇಲೆ ಕಟಿಂಗ್ ಮಾಡ್ಕೋಬೇಕು. ಸ್ಲೀವ್ಸನ್ನು ಫೋಲ್ಡ್ ಮಾಡಿಕೊಂಡು ಸೆಂಟರ್ಗೆ ನಾಚ್ ಹಾಕೋಬೇಕು ಈ ರೀತಿಯಾಗಿ. ಈಗ ಕಟ್ಟಿಂಗ್ ಎಲ್ಲ ಮುಗಿದಿದೆ. ಈಗ ಸ್ಟಿಚಿಂಗನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಫ್ರಂಟ್ ಪಾರ್ಟನ್ನು ತೊಗೊಂಡಿದ್ದೀನಿ. ಇದೇ ಶೇಪಿಂದು ನಾನು ಲೈನಿಂಗನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಈ ರೀತಿಯಾಗಿ ಇಟ್ಕೋಬೇಕು. ಮೊದಲಿಗೆ ನಾನು 2 ಸೈಡ್ಗೂ ಕೂಡ ಈ ರೀತಿಯಾಗಿ ಡೋರಿನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಇಲ್ಲಿ ಕಾರ್ನರ್ ಕಾಣಿಸ್ತಾ ಇದೆ, ಇಲ್ಲಿಗೆ ನಾವು ಈ ಡೋರಿನ ಇಡಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಇಟ್ಟು ಅದ್ರ ಮೇಲೆ ಲೈನಿಂಗನ್ನು ನೀಟಾಗಿ ಇಟ್ಕೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಇದೇ ರೀತಿ ಈ ಸೈಡ್ಗೂ ಕೂಡ ಕಾರ್ನರ್ಗೆ ನಾವು ಡೋರಿನ ಇಟ್ಕೊಂಡು ಅದ್ರ ಮೇಲೆ ಲೈನಿಂಗನ್ನು ಇಟ್ಕೊಂಡು ನೀಟಾಗಿ ಇದ್ರ ಮೇಲೆ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ನಾನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಅಲ್ಲಲ್ಲಿಗೆ ಸ್ವಲ್ಪ ನಾಚನ್ನು ಹಾಕೋಬೇಕು, ಯಾಕಂದರೆ ಬಟ್ಟೆ ನೀಟಾಗಿ ಟರ್ನ್ ಆಗೋ ಸಲುವಾಗಿ. ಈಗ ಈ ರೀತಿಯಾಗಿ ಬಟ್ಟೆನ ಟರ್ನ್ ಮಾಡ್ಕೋಬೇಕು.
ಡೋರಿನ ಸ್ವಲ್ಪ ಎಳೆದ್ರೆ ಈ ರೀತಿಯಾಗಿ ಬಟ್ಟೆ ತನ್ನಿಂತಾನೇ ಟರ್ನ್ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಎರಡು ಪಾರ್ಟಿಗೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿ ನಾವು ಬ್ಯಾಕ್ ಪಾರ್ಟಿಗೂ ಕೂಡ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ನಾನಿಲ್ಲಿ ಬ್ಯಾಕ್ ಪಾರ್ಟಿಗೂ ಕೂಡ ಲೈನಿಂಗನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ. ಮೇನ್ ಫ್ಯಾಬ್ರಿಕನ್ನು ಸೀದಾ ಇಟ್ಕೋಬೇಕು. ಅದ್ರ ಮೇಲೆ ಲೈನಿಂಗನ್ನು ನೀಟಾಗಿ ಇಟ್ಕೊಂಡು ನೆಕ್ ಶೇಪಿನ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಕೂಡ ನಾವು ನಾಚನ್ನು ಹಾಕ್ಕೊಂಡು ನೀಟಾಗಿ ಈಗ ಟರ್ನ್ ಮಾಡ್ಕೋಬೇಕು ಲೈನಿಂಗನ್ನು. ಈಗ ಇದ್ರ ಮೇಲೆ ಟಾಪ್ ಸ್ಟಿಚನ್ನು ಹಾಕ್ಕೋಬೇಕು. ಈಗ ನಾನು ಟಾಪ್ ಸ್ಟಿಚನ್ನು ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿಯಾಗಿ ನಾವು ಸೈಡ್ಗೂ ಕೂಡ ಲೈನಿಂಗ್ ಮೇಲೆ ಸ್ಟಿಚ್ಚನ್ನು ಹಾಕ್ಕೋಬೇಕು, ಅಂದರೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋಬೇಕು. ಇದೇ ರೀತಿ ಈ ಪಾರ್ಟಿಗೂ ಕೂಡ ಫ್ರಂಟ್ ಪಾರ್ಟಿಗೂ ಕೂಡ ಸೈಡಿಗೆ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೋಡಿ ಈಗ ನಾನು ಬ್ಯಾಕ್ ಪಾರ್ಟ್ನ ಸೈಡಿಗೂ ಕೂಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಮತ್ತು ಫ್ರಂಟ್ ಪಾರ್ಟ್ನ ಸೈಡಿಗೂ ಕೂಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈಗ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಫ್ರಂಟ್ ಪಾರ್ಟನ್ನು ಈ ರೀತಿಯಾಗಿ ಉಲ್ಟಾ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು 1/2 ಇಂಚ್ ಮಾರ್ಜಿನನ್ನು ಬಿಟ್ಟು ಡಬಲ್ ಸ್ಟಿಚ್ ಹಾಕ್ಕೋಬೇಕು. ನೋಡಿ ನಾನೀಗ ಶೋಲ್ಡರನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಮೊದಲಿಗೆ ನಾನು 2 ಸ್ಲೀವ್ಸ್ಗೂ ಕೂಡ ಡಬಲ್ ಫೋಲ್ಡ್ ಮಾಡಿಕೊಂಡು ಬಾಟಮಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಅಂದರೆ ಬಾಟಮನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ಸ್ನ ನಾಚ್ ಹಾಕ್ಕೊಂಡಿದ್ದೀವಿ ಸೆಂಟರ್ಗೆ, ಅದು ಶೋಲ್ಡರ್ ಜಾಯಿಂಟಿಗೆ ಬರೋ ಥರ ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ನಾವು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ಇದೇ ರೀತಿ ಬ್ಯಾಕ್ ಆರ್ಮೋಲ್ ಶೇಪ್ ಮತ್ತು ಫ್ರಂಟ್ ಆರ್ಮೋಲ್ ಶೇಪನ್ನು ನೋಡಿಕೊಂಡು ಎರಡು ಸ್ಲೀವ್ಸನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ನಾನು 2 ಸ್ಲೀವ್ಸನ್ನು ಕೂಡ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಈಗ ಬಟ್ಟೆನ ಫೋಲ್ಡ್ ಮಾಡಿಕೊಂಡು ಫಿಟ್ಟಿಂಗ್ ಮಾಡ್ಕೋಬೇಕು. ನೋಡಿ ನಾವು ಜಾಕೆಟನ್ನು ಮಾರ್ಕಿಂಗ್ ಮಾಡುವಾಗ 1.5 ಇಂಚ್ ಮಾರ್ಜಿನನ್ನು ಎಕ್ಸ್ಟ್ರಾ ಬಿಟ್ಟಿದ್ದೀವಿ. ಅದೇ 1.5 ಇಂಚ್ ಮಾರ್ಜಿನನ್ನು ಇಲ್ಲಿ ನಾವು ಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ವೆಸ್ಟ್ ರೌಂಡ್ವರೆಗೂ. ನೋಡಿ ನಾನು ಫಿಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಜಾಕೆಟನ್ನು ಸೀದಾ ಮಾಡಿಕೊಂಡು ಬಾಟಮನ್ನು ರೆಡಿ ಮಾಡ್ಕೋಬೇಕು. ಬಾಟಮನ್ನು ರೆಡಿ ಮಾಡ್ಕೊಳ್ಳೋ ಸಲುವಾಗಿ ನಾನೊಂದು ಸ್ಟ್ರೇಟ್ ಆಗಿರೋ ಸ್ಟ್ರಿಪ್ಪನ್ನು ತೊಗೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ಬಾಟಮಲ್ಲಿ 1/4 ಇಂಚ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕೋಬೇಕು. ನೋಡಿ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ರಾಂಗ್ ಸೈಡ್ಗೆ ಟರ್ನ್ ಮಾಡ್ಕೋಬೇಕು. ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಡಬಲ್ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಹ್ಯಾಂಡ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಈ ರೀತಿಯಾಗಿ ಒಳಗಡೆ ಫೋಲ್ಡ್ ಮಾಡಿಕೊಂಡು ಹ್ಯಾಂಡ್ ಸ್ಟಿಚ್ಚನ್ನು ಹಾಕ್ಕೋಬೇಕು. ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಥ್ಯಾಂಕ್ ಯು ಫಾರ್ ವಾಚಿಂಗ್.